ಹಂಗೆ ಮಾಡಿಲ್ಲ ಇವರಿಗೆ ಮರ್ಯಾದೆ ಕೊಟ್ಟಿ ಅಂತ ರೆಸ್ಪೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಿವಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿ ದಾವೂದ್ ಇಬ್ರಾಹಿಂ ಪಾಕಿಸ್ತಾನ ಬಿಟ್ಟು ಓಡ್ ಹೋಗಿದ್ದಾನೆ ಅಂತ ಸುದ್ದಿ ಸರ್ ಈಗ ಪಾಕಿಸ್ತಾನ ಬಿಟ್ಟು ಓಡ್ ಹೋಗಿದ್ದಾನೆ ದಾವೂದ್ ಇಬ್ರಾಹಿಂ ಇಲ್ಲ ಅಂದ್ರು ಈಗ ಈಗ ಎಲ್ಲಿಂದ ಓಡೋದ್ರು ಹಂಗಾದ್ರೆ ಒಂಥರ ಇಡೀ ವಿಶ್ವದ ಮುಂದೆ ಬೆತ್ತಲಾಗಿದೆ ಪಾಕಿಸ್ತಾನ ಬಿಟ್ಟು ಓಡ್ ಹೋಗಿದ್ದಾನೆ ದಾವೂದ್ ಇಬ್ರಾಹಿಂ ನಮ್ಮಲ್ಲಿಲ್ಲ ಅಂತ ಇದ್ರು ಹಾಗಾದ್ರೆ ಎಲ್ಲಿಂದ ಓಡ್ ಹೋದ ಇಲ್ದಲ್ಲೇ ಇರೋರ್ನ ಅಲ್ಲಿಗೆ ತಗೊಬಂದ್ ಬಿಟ್ಟಿದ್ಯಾರು ಹಾಗಾದ್ರೆ ಪಾಕಿಸ್ತಾನ ಸದ್ಯ ಅತಂತ್ರ ಅಲ್ಲಿನ ಜನರ ಪರಿಸ್ಥಿತಿ ಅಯ್ಯೋ ಅನ್ನಿಸ್ತಾ ಇರೋದು ನಾವು ಗಮನಿಸಬೇಕಾದ್ರೆ ಅಲ್ಲಿನ ಜನರು ಯಾರನ್ನ ನಂಬಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಲೀಡರ್ಸ್ಗಳ ಯಾವನ್ನ ನಂಬ್ತೀರಿ ರಾಜೀನಾಮೆ ಕೊಟ್ಟು ಓಡೋಗ್ತಾರೆ ಇನ್ನೊಬ್ಬ ಬಂಕರಲ್ಲಿ ಹೋಗಿ ಉಳ್ಕೊಳ್ತಾನೆ ಇನ್ನೊಬ್ಬ ದೇಶ ಬಿಟ್ಟು ಓಡೋಗ್ತೀನಿ ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದರ ನಡುವೆ ನಾವು ಟೆರರಿಸ್ಟ್ಗಳಿಗೆ ಜಾಗ ಕೊಟ್ಟಿಲ್ಲ ಫೀಡಿಂಗ್ ಬೋಟ್ಲಲ್ಲಿ ಹಾಲ ಕುಡಿಸ್ತಾ ಇಲ್ಲ ಅಂತಿದ್ರಲ್ಲ ಈ ದಾವೂದ್ ಇಬ್ರಾಹಿಂ ಯಾರು ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಓಡ್ ಹೋದ ಉತ್ತರ ಕೊಡುತ್ತಾ ಪಾಕಿಸ್ತಾನ ಬಹುಶಃ ಅದನ್ನು ಕೂಡ ಹಸಿ ಸುಳ್ಳು ಹೇಳ್ಬಿಡುತ್ತೆ ಅವ್ರು DNA ಬಂದ್ಬಿಟ್ಟಿದೆ ಸುಳ್ಳು ಹೇಳೋದು DNA ಬಂದ್ಬಿಟ್ಟಿದೆ ನೋಡಿ ನೆಕ್ಸ್ಟ್ ಅದೇ ಆಗೋದು ಪ್ರೈಮ್ ಮಿನಿಸ್ಟರ್ ನೋಡಿ ಇನ್ಫಾರ್ಮೇಶನ್ ಕೊಡೋ ಮಿನಿಸ್ಟರ್ ಸರ್ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದು ತರಾರ್ ಸ್ಟೇಟ್ಮೆಂಟ್ ಗಳು ನೀವು ಗಮನಿಸಿರ್ತೀರಿ ಅಂತೀರಿ ಅನ್ಕೊಳ್ತೀನಿ ನಾನು ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದು ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಈಗ ಹುಟ್ಟೋ ಮಕ್ಳನ್ನ ಕೇಳಿದ್ರು ಅವ್ನು ಯಾರು ಏನ್ ಮಾಡಿದನ್ ದೇಶಕ್ಕೆ ಇಡೀ ವಿಶ್ವಕ್ಕೆ ಅನ್ನುವಂಥದ್ದನ್ನ ಹೇಳ್ತಾರೆ ಮಕ್ಕಳು ಮುಂಬೈ ದಾಳಿ ಸೇರಿದಂತೆ ಹಲವು ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿದ್ದ ISI ನೆರವಿನೊಂದಿಗೆ ಉಗ್ರ ರಾಷ್ಟ್ರದಲ್ಲಿ ಅಡಕೊಂಡಿದ್ದ ದಾವೂದ್ ಇಬ್ರಾಹಿಂ ಬಗ್ಗೆ ಎಲ್ಲವನಿಗೂ ಗೊತ್ತಾಗಿದೆ ಬಟ್ ಪಾಕಿಸ್ತಾನ ಏನ್ ಹೇಳ್ತಾ ಇತ್ತು ನಾವು ನಮ್ಮ ಸಂಪರ್ಕದಲ್ಲಿ ಅವನಿಲ್ಲ ಅವನಿಗೆ ನಾವು ರಕ್ಷಣೆ ಕೊಟ್ಟಿಲ್ಲ ಅಂತ ಇತ್ತು ಬಟ್ ಈಗ ಏನು ಮಾಡಿದಾನೆ ಎಲ್ಲಿಂದ ಓಡ್ ಹೋಗಿದ್ದಾನೆ ಉತ್ತರ ಕೊಡುತ್ತಾ ಪಾಕಿಸ್ತಾನ ಅಥವಾ ಅದಕ್ಕೊಂದು ಕಥೆಯನ್ನ ಕಟ್ಟುತ್ತಾ ಬಣ್ಣ ಇಲ್ಲದೆ ನವರಂಗಿ ನಾಟಕಗಳನ್ನು ಆಡುತ್ತಾ ಯಾವುದಾದ್ರು ಒಂದು ದೇಶ ಅಂದ್ರೆ ಅದು ಪಾಕಿಸ್ತಾನ ISI ನೆರವಿನೊಂದಿಗೆ ಉಗ್ರ ರಾಷ್ಟ್ರದಲ್ಲಿ ಅಡಗಿದ್ದ ಅವನು ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಪಾಕಿಸ್ತಾನವನ್ನ ಬಿಟ್ಟು ಓಡಿ ಹೋಗಿದ್ದಾನೆ ನಾನು ಹೇಳಿದ್ನಲ್ಲ ಈತನ ಹಿನ್ನೆಲೆ ಏನು ಈತ ಯಾವ್ಯಾವ ದೇಶಗಳಿಗೆ ಬೇಕಾಗಿದ್ದಾನೆ ಏನೆಲ್ಲ ಹಲ್ಕಟ್ ಕೆಲಸಗಳಲ್ಲಿ ಭಾಗಿಯಾಗಿದ್ದ ಅಂತ ಈಗ ಸ್ಕೂಲಿಗೆ ಹೋಗೋ ಮಕ್ಕಳನ್ನ ಕೇಳಿದ್ರು ಹೇಳ್ತವೆ ಈಗ ಅವನು ದೇಶ ಬಿಟ್ಟು ಓಡಿ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಅವರ ಅಫಿಷಿಯಲ್ ಪೇಜ್ ಅಲ್ಲಿ ಏನ್ ಹಾಕೊಳ್ತಾರೆ ಅನ್ನುವಂಥದ್ದೇ ಕುತೂಹಲ ನನಗೆ ಒಂದಕ್ಕೊಂದು ಸೇರಿಸಿ ಹಾಕೊಳ್ತಾರೆ ಆಗಿರೋದನ್ನ ಬಿಟ್ಟು ಉಳಿದಿದ್ನೆಲ್ಲ ಮಾತಾಡ್ತಾರೆ ಪಾಕಿಸ್ತಾನದವರು ಇದನ್ನ ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದೇ ಕುತೂಹಲ ಏನ್ ಸರ್ ಶಶಾಂಕ್ ಸರ್ ಇದು ಒಂದು ಒಳ್ಳೆ ಅವಕಾಶ ನೋಡಿ ಒಂದು ಹೌಸ್ ಆಫ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಅಂತ ಆಗಿತ್ತು ಪಾಕಿಸ್ತಾನ ಅದ್ರಲ್ಲಿ ಸ್ಮೋಕ್ ಬಂದ್ಮೇಲೆ ಒಂದೊಂದು ಸ್ನೇಕ್ ಹಿಂಗೆ ಅದ್ರಲ್ಲಿ ಒಂದೊಂದು ಬರ್ತಾ ಇದಾರೆ ನೋಡಿ ಒಂದೊಂದು ಪಾಯ್ಸನಸ್ ಸ್ನೇಕ್ಸ್ ಯಾರು ಇಲ್ಲ ನಮ್ಮಲ್ಲಿ ಉಗ್ರವಾದಿಗಳೇ ಇಲ್ಲ ಅಂತ ಇದ್ರು ಈಗ ನೋಡಿದ್ರೆ ಒಬ್ಬೊಬ್ರು ನಮ್ಗೆ ವಿಡಿಯೋ ಪ್ರೂಫ್ ಸಿಗ್ತಾ ಇದೆ ನಮ್ ಪ್ರೂಫ್ ಎಲ್ಲಿ ಅಂತ ಕೇಳ್ತಿದ್ರು ಪ್ರೂಫ್ ಸಮೇತ ಇಡೀ ಪ್ರಪಂಚದ ಮುಂದೆ ಹೌದೌದು ಪ್ರಪಂಚದ ಮುಂದೆ ಪ್ರೂಫ್ ಸಮೇತ ನಾವ್ ಇಟ್ಟಿದೀವಿ ಈ ಪಾಕಿಸ್ತಾನದಲ್ಲಿ ಇರ್ತಕ್ಕಲ್ಲ ಎಲ್ಲರೂ ಸಾಕಷ್ಟು ಜನ ಉಗ್ರವಾದಿಗಳೇ ಮೋಸ್ಟ್ ವಾಂಟೆಡ್ ಉಗ್ರ ಅಮೆರಿಕಕ್ಕೆ ಬೇಕಾಗಿರುವನು ಕೂಡ ಈಗ ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಈಗಾಗಲೇ ತೋರಿಸಿದೀವಿ ಇವನು ಒಸಾಮಾ ಬಿನ್ ಲಾಡನ್ನೇ ನಮ್ಮಲ್ಲಿ ಇಲ್ಲ ಅಂತ ಹೇಳಿತ್ತು ಅಮೆರಿಕ ಈಗಾಗಲೇ ಪಾಕಿಸ್ತಾನ ಏನು ಅಂತ ಗೊತ್ತಾಗಿದೆ ಅಮೆರಿಕಕ್ಕೆ ಸೊ ಅಮೆರಿಕ ಇಂಟರ್ವ್ಯೂನು ಆಗಲ್ಲ ನೀನು ಇಂಡಿಯಾ ಸಹವಾಸ ಮಾಡಬೇಡ ಅವ್ರ ಜೊತೆ ಹೋಗ್ಬೇಡ ಏನಿದ್ರು ಶರಣಾಗತಿ ಒಂದು ಅನ್ನೋ ರೀತಿಯಲ್ಲಿ ಅವರು ಯಾಕಾರು ನಮ್ಮ ಎಕ್ವಿಪ್ಮೆಂಟ್ಸ್ ಗಳನ್ನ ಅವ್ರಿಗೆ ಮಾರ್ಕೊಂಡು ಅಂತ ಹೌದು ಅವ್ರ ಲೆಕ್ಕ ಕೇಳ್ತಾರೆ ಅವ್ರು ಈಗ F-16 ಎಷ್ಟು ಕೊಟ್ಟಿದೀವಿ ಏನಾಯ್ತು ಕೊಡ್ಬೇಕಾದ್ರೆ ಓಕೆ ಈಗ ಪಾಕಿಸ್ತಾನ ಇದಕ್ಕೆ ಏನ್ ಹೇಳುತ್ತೆ ನೋಡಿ ಇಂಡಿಯಾಗ್ ಮಾತ್ರ ಉತ್ತರ ಬೇಕಾಗಿರೋದು ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ಉತ್ತರ ನಾವು ಟೆರರಿಸ್ಟ್ ಗಳನ್ನ ಪೋಷಿಸಿಲ್ಲ ಟೆರರಿಸಂ ನಾವು ದೂರ ಇಡ್ತೀವಿ ಅಂತ ಬರೀ ಸುಳ್ಳು ಹೇಳ್ತಾ ಇತ್ತಲ್ಲ ನೋಡಿ ಹಾಲ್ ಕುಡ್ದವ್ರೆ ಬದುಕಲ್ಲ ಇನ್ ವಿಷ ಕುಡ್ದವ್ ಬದುಕ್ತಾವ ನೋಡಿ ಸದ್ಯಕ್ಕೆ F-16 ವ್ಯಾಲ್ಯೂನು ಕಡಿಮೆ ಆಗಿತ್ತು ಫಸ್ಟ್ F-16 ವ್ಯಾಲ್ಯೂ ತುಂಬಾ ವ್ಯಾಲ್ಯೂ ಇದೆ ವಾರ್ ಎಕ್ವಿಪ್ಮೆಂಟ್ ಅಲ್ಲಿ F-16 ದೊಡ್ಡ ವೆಲ್ ಎಕ್ವಿಪ್ಡ್ ಸಾಫ್ಟ್ವೇರ್ F-16 ಕ್ರ್ಯಾಕ್ ಮಾಡಿದ್ದಾರೆ ನಮ್ಮ S-400 ಅಂದ್ರೆ S-15 ಗೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಆರ್ಡರ್ಸ್ ಕಡಿಮೆ ಆಗಕ್ಕೆ ಚಾನ್ಸ್ ಇದೆ ನಿಜ ಓಕೆ ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ದಿಲೀಪ್ ನೀಡ್ತಾರೆ ದಿಲೀಪ ನಮ್ಮಲ್ಲಿ ಯಾರು ಇಲ್ಲ ಉಗ್ರತನವನ್ನ ನಾವು ಒಂದು ಪ್ರೋತ್ಸಾಹಿಸಲ್ಲ ಅಂತ ಇದ್ದಿದ್ದು ಪಾಕಿಸ್ತಾನ ಈಗೇನು ಉತ್ತರ ಕೊಡುತ್ತಂತೆ ದಾವೂದ್ ಎಲ್ಲಿಂದ ಓಡೋದ್ರಂತೆ ಡೀಟೇಲ್ಸ್ ಏನಿದೆ ದಿಲೀಪ್ ಹಾಗೆ ನೋಡಿದ್ರೆ ವಿದ್ಯಾ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಂ ಅಡಗಿದ್ದಾನೆ ಅಂತ ಹೇಳ್ಬಿಟ್ಟು ಭಾರತದ ಸೇರಿದಂತೆ ಹಲವು ಸಂಸ್ಥೆಗಳು ಈ ಹಿಂದೆ ಪಾಕಿಸ್ತಾನಕ್ಕೆ ಹೇಳಿದ್ವು ನಮಗೆ ಹಸ್ತಾಂತರ ಮಾಡಿ ಅಂತಲೂ ಕೇಳಿದ್ವು 1993ರಲ್ಲಿ ನಡೆದ ಮುಂಬೈ ದಾಳಿ ಸೇರಿದಂತೆ ಹಲವು ಉಗ್ರ ಕೃತ್ಯಗಳಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ದಾವೂದ್ ಇಬ್ರಾಹಿಮು
ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳ್ಬಿಟ್ಟು ಭಾರತ ಹಿಂದೆ ತುಂಬ ಸತಿ ಕೇಳಿತ್ತು. ಆದರೆ ಪಾಕಿಸ್ತಾನ ಎಂದಿನಂತೆ ನಿರಾಕರಿಸ್ತಿತ್ತು. ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಒಸಾಮಾ ಬಿನ್ ಲಾಡನ್ನ ನಮ್ಮಲ್ಲಿಲ್ಲ ಅಂತ ಹೇಳ್ಕೊಂಡಿತ್ತು. ಆದರೆ ಒಸಾಮಾ ಬಿನ್ ಲಾಡನ್ನ ಹೊಡೆದಾಕಿದ್ದೆ ಪಾಕಿಸ್ತಾನ ನೆಲದಲ್ಲಿ. ಈತ ಒಂದು ದಾವೂದ್ ಇಬ್ರಾಹಿಂನ ವಿಶ್ವದ 10 ಮೋಸ್ಟ್ ಟಾಪ್ ಟೆರರಿಸ್ಟ್ಗಳ ಪೈಕಿ ಒಬ್ಬ ಅಂತೇಳ್ಬಿಟ್ಟು 2011ರಲ್ಲಿ ಅಮೆರಿಕ ದಾವೂದ್ ಇಬ್ರಾಹಿಂನ ಗುರುತಿಸಿತ್ತು. ಮತ್ತು ದಾವೂದ್ ಇಬ್ರಾಹಿಮು ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತೇಳ್ಬಿಟ್ಟು ಭಾರತದಲ್ಲಿ ಹಲವು ಬಾರಿ ಸುದ್ದಿಯಾಗಿದೆ. ಅಷ್ಟೇ ಅಲ್ಲ, ದಾವೂದ್ ಇಬ್ರಾಹಿಂಗೆ ಯಾವುದೋ ಕಾಯಿಲೆ ಬಂದಿದೆ, ಇನ್ನೊಂದು ಆರೋಗ್ಯ ಸಮಸ್ಯೆ ಆಗಿದೆ, ಮತ್ತೊಂದು ಸಮಸ್ಯೆ ಆಗಿದೆ ಅನ್ನೋ ಸುದ್ದಿಗಳು ಬಹುತೇಕ ಬಾರಿ ಬಂದಿದ್ದಾವೆ. ದಾವೂದ್ ಇಬ್ರಾಹಿಂಗೆ ಈಗ 69 ವರ್ಷ ವಯಸ್ಸು. ಪಾಕಿಸ್ತಾನದಲ್ಲಿ ಆತ ಎಲ್ಲಿ ನೆಲೆಸಿದ್ದಾನೆ ಅಂತೇಳ್ಬಿಟ್ಟು ಇದುವರೆಗೂ ಮಾಹಿತಿ ಇಲ್ಲ. ಪಾಕಿಸ್ತಾನದ ಒಂದು ಬೇಗಾರಿಕಾ ಸಂಸ್ಥೆ ಏನಿದೆ, ಕುಖ್ಯಾತ ISI ಸಂಸ್ಥೆ, ಆ ಸಂಸ್ಥೆ ದಾವೂದ್ ಇಬ್ರಾಹಿಂಗೆ ನೆಲೆ ಒದಗಿಸಿದೆ, ದಾವೂದ್ ಇಬ್ರಾಹಿಂನ ಬಚ್ಚಿಟ್ಟಿದೆ ಅಂತೇಳ್ಬಿಟ್ಟು ಮಾಹಿತಿ ಇತ್ತು. ಈಗ ದಾವೂದ್ ಇಬ್ರಾಹಿಂ ಓಡೋಗಿದ್ದಾನೆ ಅಂದರೆ ಎಲ್ಲಿ ಓಡೋಗಿದ್ದಾನೆ ಅನ್ನೋದು ಬಹುತೇಕ ಜನರಿಗೆ ಕಾಡೋ ಪ್ರಶ್ನೆ. ದಾವೂದ್ ಇಬ್ರಾಹಿಂ ಎಲ್ಲಿ ಓಡೋಗ್ಬೋದು? ಯಾವುದಾದ್ರೂ ಮುಸ್ಲಿಂ ರಾಷ್ಟ್ರಕ್ಕೆ ಓಡೋಗ್ತಾನ, ಅಥವಾ ಸೌದಿ UAE ಸೇರಿದಂತೆ ಯಾವುದಾದ್ರೂ ದೇಶಕ್ಕೆ ಓಡೋಗ್ತಾನ? ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಆದರೆ ಸದ್ಯದ ಮಟ್ಟಿಗೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಈ ಒಂದು ವಾತಾವರಣ ಯುದ್ಧದ ವಾತಾವರಣ ಇರೋ ಕಾರಣದಿಂದಾಗಿ ಆತ ರಕ್ಷಣೆ ಬಯಸಿ ಓಡೋಗಿದ್ದಾನೆ ಅಂತ ಮಾಹಿತಿ ಬರ್ತಾ ಇದೆ. ಆದರೆ ಆತ ಬೇರೆ ದೇಶಕ್ಕೆ ಓಡೋಗ್ತಾನೋ ಅಥವಾ ಪಾಕಿಸ್ತಾನದಲ್ಲೇ ಮತ್ತಿನ್ನೆಲ್ಲಾದರೂ ಅಡಕ್ಕೊಂತಾನೋ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ವಿದ್ಯಾ. ಈಗ ತುಂಬಾ ಸುಲಭವಾಗಿ ಕಾಡುವಂತಹ ಪ್ರಶ್ನೆ ಅಂದ್ರೆ, ಈಗ ಈತ ದೇಶ ಬಿಟ್ಟು ಓಡೋದ್ರೆ ಎಲ್ಲಿಗೆ ಓಡೋಗ್ತಾನೆ ಅನ್ನುವಂಥದ್ದು ಪ್ರಶ್ನೆ. ಬೇರೆ ದೇಶಗಳು ಅವನನ್ನೇನು ವೆಲ್ಕಮ್ ಮಾಡ್ಕೊಳಕ್ ಕಾಯ್ತಾ ಇರ್ತಾವ ಇಂಥ ಪರಿಸ್ಥಿತಿಯಲ್ಲಿ? ಸದ್ಯದ ಮಟ್ಟಿಗೆ ದಾವೂದ್ ಇಬ್ರಾಹಿಂನ ವೆಲ್ಕಮ್ ಮಾಡ್ಕೊಳಕ್ಕೆ ಯಾವ ದೇಶನೂ ಕಾಯ್ತಿರಲ್ಲ. ಈಗ ಸದ್ಯದ ಮಟ್ಟಿಗೆ ಇರೋದು ಅದೇ ಕುತೂಹಲ. ಒಂದು ದಾವೂದ್ ಇಬ್ರಾಹಿಂ ಭಾರತದಲ್ಲಿ ಪಾಕಿಸ್ತಾನದಲ್ಲಿ ಇದ್ದಾನೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರೋಂಥ ಸಂಗತಿನೇ. ಆದರೆ ಆತ ಪಾಕಿಸ್ತಾನದಿಂದ ಬಿಟ್ಟು ಓಡೋಗ್ತಾನೆ ಅಂದರೆ ಎಲ್ಲಿ ಓಡೋಗ್ತಾನೆ ಅನ್ನೋದು, ಯಾವ ಮುಸ್ಲಿಂ ರಾಷ್ಟ್ರಕ್ಕೆ ಆತ ಹೋಗ್ಬೋದು ಅಂತ, ಅಥವಾ ಯಾವುದಾದ್ರೂ ಆಫ್ರಿಕಾ ದೇಶಗಳಿಗೆ ಹೋಗ್ತಾನ, ಅದ್ರ ಬಗ್ಗೆನೂ ಸದ್ಯದ ಮಟ್ಟಿಗೆ ಮಾಹಿತಿ ಬೇಕಾಗಿದೆ. ಯಾಕೆಂದರೆ ಆಫ್ರಿಕಾದ ಕೆಲವೊಂದು ರಾಷ್ಟ್ರಗಳಲ್ಲಿ ಅಂಥ ಕಲಹ ಇದೆ, ಕೆಲವೊಂದು ರಾಷ್ಟ್ರಗಳಲ್ಲಿ ಇದು ಮಿಲ್ಟ್ರಿ ರೂಲ್ ಇದೆ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸರ್ವಾಧಿಕಾರಿಗಳಿದ್ದಾರೆ. ಯಾವುದಾದ್ರೂ ದೇಶಕ್ಕೆ ಹೋಗ್ತಾನ, ಕಾಂಗೋ ಅಂತ ದೇಶಕ್ಕೆ ಹೋಗ್ತಾನ ಅನ್ನೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೈಜೀರಿಯಾ ಅಂಥ ದೇಶಗಳಲ್ಲಿ ಅಂಥ ಕಲಹ ಏರ್ಪಟ್ಟಿದೆ. ಮತ್ತು ಬೋಕೋ ಹರಾಮ್ ಉಗ್ರರು ಇರೋಂಥ ನೆಲೆಗಳಿಗೆ ಹೋಗಿ ಏನಾದರೂ ಸೇರ್ಕೊತಾನ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಆತ ಪರಾರಿಯಾಗಕ್ಕೆ ಸಿದ್ಧತೆ ನಡೆಸಿದ್ದಾನೆ ಅಂತ ಮಾಹಿತಿ ಇದೆ. ಜೊತೆಗೆ ಕೆಲವೊಂದು ಮಾಧ್ಯಮ ವರದಿ ಪ್ರಕಾರ ಈಗಾಗಲೇ ಆತ ಪಲಾಯನ ಆಗ್ಬಿಟ್ಟಿದ್ದಾನೆ ಅಂತಲೂ ಇದೆ. ಇನ್ನಷ್ಟೇ ಇದ್ರ ಕುರಿತ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ ವಿದ್ಯಾ. ಈಗ ಅವನಿಗೆ ಇದೇ 1-2 ವರ್ಷದಿಂದ ಅವನಿಗೇನೋ ಆರೋಗ್ಯ ಹಾಳಾಗೋಗಿದೆಯಂತೆ, ಹೋಗೇ ಬಿಟ್ಟನಂತೆ ಏನೇನೋ ಸುದ್ದಿ ಕೇಳ್ತಾ ಇದ್ವಿ. ಅದಾದ್ಮೇಲೆ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಈ ಪ್ರಳಯಾಂತಕ ಪಾತಕಿ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಈಗ ಸರ್ ಹೇಳ್ತಾ ಇದ್ರು ಒಂದು ಒಳ್ಳೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಹೊಗೆ ಹಾಕಿದಾಗ ಉತ್ತದಿಂದ ಒಂದೊಂದೇ ಹಾವುಗಳು ಬರ್ತಾ ಇದ್ದಾವೆ ನೋಡಿ ಅಂತ. ಇವ್ನು ನೆಕ್ಸ್ಟ್ ವಾಟ್? ಇನ್ಯಾರು ಹಾಗಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಪಾಕಿಸ್ತಾನದಿಂದ ಇನ್ನು ಯಾರ್ಯಾರು ಹೊರಗೆ ಓಡೋಗ್ತಾರೆ ಅಂತ? ಸದ್ಯದ ಮಟ್ಟಿಗೆ ಏನಾಗಿದೆ ಅಂದರೆ, ಆತ ಭಾರತದ ಆರಿಜಿನ್ ಇರೋಂಥ ವ್ಯಕ್ತಿ. ಆತ ಭಾರತದಲ್ಲಿ ದುಷ್ಕೃತ್ಯ ಎಸಗಿದ್ದ, ಪಾಕಿಗೆ ನೆರವು ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ISI ಆತನಿಗೆ ನೆಲೆ ಕೊಟ್ಟಿತ್ತು. ಆ ರೀತಿ ತುಂಬ ಜನ ಉಗ್ರರು ಇರ್ಬೋದು. ಆ ಒಂದು ನೆಲೆ ಏನಿದೆ, ಒಂದು ಸುರಕ್ಷಿತ ನೆಲೆ, ಆ ನೆಲೆಯಿಂದ ಅವರು ತಪ್ಪಿಸ್ಕೊಂಡು ಇನ್ನೆಲ್ಲಿ ಹೋಗ್ತಾರೆ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಯಾಕೆಂದರೆ ಅಫ್ಘಾನಿಸ್ತಾನ ಅಂತೂ ಈ ರೀತಿಯಾದಂಥ ಉಗ್ರರಿಗೆ ನೆಲೆ ಒದಗಿಸೋದಿಲ್ಲ. ತಾಲಿಬಾನು, ಪಾಕಿಸ್ತಾನ ಸರ್ಕಾರ ಮತ್ತು ಪಾಕಿಸ್ತಾನ ISI ವಿರುದ್ಧ ನಿಂತಿದೆ. ಹಾಗಾಗಿ ISIನ ಆಶ್ರಯದಲ್ಲಿ ಇರುವಂಥ ಯಾವೆಲ್ಲ ಉಗ್ರರಿದ್ದಾರೆ ಅವ್ರಿಗೆ ಅಫ್ಘಾನಿಸ್ತಾನ ಅಂತೂ ನೆಲೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಇರಾನ್ ನೆಲೆ ಕೊಡುತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಈ ಸ್ಪಷ್ಟ ಉತ್ತರ ಇಲ್ಲ. ಯಾಕೆಂದರೆ ಇರಾನ್ನಲ್ಲಿರುವಂಥದ್ದು ಸರ್ಕಾರ ಈ ರೀತಿಯಾದಂಥ ಉಗ್ರ ಸಂಘಟನೆಗಳಿಗೆ ನೆಲೆ ಕೊಟ್ಟರೆ, ಉಗ್ರ ನಾಯಕರಿಗೆ ನೆಲೆ ಕೊಟ್ಟರೆ ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಹಾಳಾಗೋಗಿದೆ ಈ ಒಂದು ಇರಾನ್ನ ಒಂದು ಇಮೇಜ್. ಆ ಇಮೇಜ್ ಇನ್ನಷ್ಟು ಹಾಳಾಗೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಉಗ್ರರು ಏನಾದರೂ ತಪ್ಪಿಸ್ಕೊಂಡು ಹೋಗಬೇಕು ಅಂತಿದ್ರೆ, ಉಗ್ರ ನಾಯಕರು, ಅವ್ರಿಗೆ ಯಾವ ರಾಷ್ಟ್ರ ನೆಲೆ ಕೊಡುತ್ತೆ ಅನ್ನೋದು ಈ ಸದ್ಯದ ಮಟ್ಟಿಗೆ ಹೇಳೋಕ್ಕಾಗೋದಿಲ್ಲ ವಿದ್ಯಾ.